ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ವೈರಿ, ನಿಮ್ಮ ಶತ್ರು, ಎನಿಮಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಅವರಿಂದ ನಿಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನುವ ಒಂದು ಕ್ಲಾರಿಟಿ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಇಲ್ಲಿ 3 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವ್ಯಕ್ತಿ ನಿಮ್ಮ ಎನಿಮಿ ಯಾರೇ ಆಗಿರಬಹುದು, ಅವರ ಹೆಸರನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಅವರ ಉದ್ದೇಶ ಏನಿದೆ, ಪ್ರೆಸೆಂಟ್ ಏನಿದೆ, ಅವ್ರ ಅಜೆಂಡಾ ನಿಮ್ಮ ಬಗ್ಗೆ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಹಾಗೂ ಅವರಿಂದ ನಿಮಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ಮುಂದೆ. ಸೊ ಎಲ್ಲ ವಿಷಯವಾಗೂ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಅವರು ಏನು ಮನಸ್ಥಿತಿನಲ್ಲಿ ಇದ್ದಾರೆ ಪ್ರೆಸೆಂಟ್ ನಿಮ್ಮ ಬಗ್ಗೆ ಅಂತ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಹಾಗೂ ಅವರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನುವ ವಿಷಯವಾಗೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವ್ರ ಮನಸ್ಸಿನಲ್ಲಿ ಏನಿದೆ, ಅವ್ರ ಮನಸ್ಥಿತಿ ಹೇಗಿದೆ ನಿಮ್ಮ ಬಗ್ಗೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಸೊ ಕ್ವೀನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಆ ವ್ಯಕ್ತಿ ನಿಮ್ಮನ್ನು ಹೀಗೆ ನೋಡೋದು, ಅವ್ರು ನಿಮ್ಮನ್ನು ಒಂದು ಪವರ್ಫುಲ್ ವ್ಯಕ್ತಿಯಾಗೆ ನೋಡ್ತಿರೋದು, ನಿಮ್ಮನ್ನು ಸ್ಟ್ರಾಂಗ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ, ಲೈಕ್ ಅ ಕ್ವೀನ್ ಅಂತ ಹೇಳ್ಬೋದು. ಹಾಗೂ ನಿಮ್ಮ ಲೈಫ್ನಲ್ಲಿ ನಿಮ್ಗೇನೇನು ಸಿಕ್ಕಿದೆ ಆ ವಿಷಯವನ್ನು ಅವ್ರು ಗಮನಿಸ್ತಾ ಇದ್ದಾರೆ. ನಿಮ್ಮ ಎಲ್ಲ ವಿಷಯವನ್ನು ಈ ವ್ಯಕ್ತಿ ಗಮನಿಸ್ತಿದ್ದಾರೆ ಅಂತ ಹೇಳ್ತೀನಿ. ಟೆಂಪರೆನ್ಸ್ ಬರ್ತಿರೋದ್ರಿಂದ ನಿಮ್ಮಲ್ಲಿರೋ ಒಳ್ಳೆ ಗುಣಗಳಿಗೂ ಅವ್ರಿಗೆ ಸೈರಣೆ ಬರೋದಿಲ್ಲ. ನಿಮ್ಮಲ್ಲಿ ಒಳ್ಳೆ ವಿಷಯಗಳಿದೆ, ಒಳ್ಳೆ ಕ್ವಾಲಿಟೀಸ್ ಇದೆ, ಜನರು ನಿಮ್ಮನ್ನು ಈಸಿಯಾಗಿ ಟ್ರಸ್ಟ್ ಮಾಡ್ತಾರೆ. ಆ ಥರ ಒಂದು ರಿಲೇಷನ್ಶಿಪ್ಸ್ನ ನೀವು ಬೆಳೆಸ್ತೀರಾ. ಹಾಗೂ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ನ್ಯಾಚುರಲ್ ಆಗಿ ಇಷ್ಟಪಡ್ತಾರೆ. ಇದನ್ನು ಅವ್ರಿಗೆ ಸಹಿಸೋಕ್ಕಾಗಲ್ಲ ಈ ವೈರಿಗೆ. ಅದರಿಂದ ಏನು ಮಾಡ್ತಾ ಇದ್ದಾರೆ ಈ ವ್ಯಕ್ತಿ, ನಿಮ್ಮ ಅಗೇನ್ಸ್ಟಾಗಿ ನಿಮಗೆ ಹತ್ತಿರ ಇರುವಂಥ ಜನರ ಹತ್ರ ಹೋಗಿ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ನಿಮ್ಮ ರಿಲೇಷನ್ಶಿಪ್ಸ್ನ ಕಟ್ ಆಫ್ ಮಾಡೋಕ್ಕೆ ಟ್ರೈ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿದ್ದಾರೆ. ಹಿಂದೆ ನಡೆದಿದೆ, ಆ ಥರ ಪ್ರಯತ್ನಗಳು ಅವರಿಂದ ನಡೆದಿದೆ. ಹಾಗೂ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ನಿಮ್ಮ ಲೈಫ್ಗೂ ಇಂಪ್ಯಾಕ್ಟ್ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಸ್ನೇ ಟಾರ್ಗೆಟ್ ಮಾಡಿದ್ದಾರೆ, ಹಾಳು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. 5 ಆಫ್ ಸ್ಪೋರ್ಟ್ಸ್ ಇಸ್ ಟಾಕಿಂಗ್ ಅಬೌಟ್ ದ್ಯಾಟ್. ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ಕಾನ್ಫ್ಲಿಕ್ಟ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದಾದ ನಂತರ ಏಸ್ ಆಫ್ ಕಪ್ಸ್ ಬರ್ತಿದೆ. ಹಾಗೂ ನಿಮ್ಮ ಹತ್ರನೂ ಕೂಡ ಒಳ್ಳೆಯವ್ರ ಹಾಗೆ ನಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಒಳ್ಳೆ ರೀತಿಯಾಗಿ, ಅಂದರೆ ನನ್ನ ಕಡೆಯಿಂದ ನಾನೇನು ತಪ್ಪು ಮಾಡಿಲ್ಲ ಅಂತ ನಿಮ್ಮನ್ನು ನಂಬಿಸೋಕ್ಕೂ ಟ್ರೈ ಮಾಡಿದ್ದಾರೆ ಈ ಒಬ್ಬ ವೈರಿ. ಹಾಗೂ ನಿಮ್ಮನ್ನು ಮೀಟ್ ಮಾಡೋದಾಗಿರ್ಬೋದು, ನಿಮ್ಮ ಜೊತೆ ಮಾತಾಡೋದು, ಈ ಥರ ಎಲ್ಲ ರೀಚ್ ಔಟ್ ಆಗಿದ್ದಾರೆ ನಿಮ್ಮ ಹತ್ರ. ಬೇಸಿಕಲಿ ಮುಖವಾಡ ಹಾಕ್ಕೊಂಡು ನಿಮಗೆ ಮೋಸ ಮಾಡೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು, ಈ ಥರ ಪ್ರಯತ್ನಗಳು ಅವರು ಮಾಡಿದ್ದಾರೆ. ಹಾಗೂ ನಿಮಗೂ ಅನಿಸಿದೆ ಇವರು ಜೆನ್ಯುವಿನ್ ಆಗಿಲ್ಲ, ಇವರು ಟ್ರೂತ್ಫುಲ್ ಆಗಿಲ್ಲ, ಇವರು ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನುಭವ ಬಂದಿದೆ. ಪಾಸ್ಟ್ನಲ್ಲಿ ನೀವು ಅವ್ರನ್ನ ನಂಬಿದ್ರಿ, ಆದರೆ ಪ್ರೆಸೆಂಟ್ನಲ್ಲಿ ನಿಮಗೆ ಆ ಥರದ ಒಂದು ಫೀಲಿಂಗ್ ಬರ್ತಾ ಇಲ್ಲ ಇವ್ರ ಬಗ್ಗೆ. ದ ವರ್ಲ್ಡ್ ಬರ್ತಿರೋದ್ರಿಂದ ಚೇಂಜ್ ಆಗಿದ್ದೀರಾ. ನೀವು ಈ ವ್ಯಕ್ತಿಯ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಂಡು ಅವ್ರನ್ನ ನೀವು ದೂರನೇ ಇಟ್ಟಿದ್ದೀರಾ. ಚೇಂಜ್ ನಿಮ್ಮ ಕಡೆಯಿಂದ ಬಂದಿದೆ ಅಂತ ಹೇಳ್ತಿದ್ದೀನಿ. ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಹಾಗೂ 7 ಆಫ್ ಪೆಂಟಿಕಲ್ಸ್, 8 ಆಫ್ ವಾಂಡ್ಸ್. ಸೊ ಈ ವ್ಯಕ್ತಿಗೆ ಏನಂದರೆ, ಈ ವೈರಿ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವರು ನಿಮಗೆ ಒಂದು ಶಾಂತತೆಯನ್ನು ಸಿಗದೆ ಇರೋ ಹಾಗೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೊಂಡು ಅವರಿಂದ ದೂರ ಆಗಿದ್ದೀರಾ. ಹಾಗೂ ಅವರು ಟಾರ್ಗೆಟ್ ಈಗಲೂ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಅವ್ರ ಕಡೆಯಿಂದ ಪ್ರಯತ್ನಗಳು ನಡೀತಾ ಇದೆ. ಆ್ಯಂಡ್ ನಿಮ್ಮ ಮೇಲೆ ಆ ಒಂದು ಕೆಟ್ಟ ಕಣ್ಣನ್ನು ಇಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಐ ಆಮ್ ಸೇಯಿಂಗ್ ಇವರು ಊಸರವಳ್ಳಿ ಥರ ಬದಲಾಗ್ತಾ ಇರ್ತಾರೆ. ಹಾಗೂ ಮ್ಯಾನ್ಯುಪುಲೇಟ್ ಮಾಡೋದು, ಈಸಿಯಾಗಿ ಸುಳ್ಳು ಹೇಳೋದು, ಮತ್ತು ನಿಮ್ಮ ಲೈಫಿಗೆ ಇವರು ಬರ್ತಾರೆ, ನಂಬಿಸೋಕ್ಕೆ ಬರ್ತಾರೆ, ನಂಬಿಸಿ ಕುತ್ತಿಗೆ ಕುಯ್ತಾರೆ ಅಂತಾರಲ್ಲ, ಆ ಥರ ಕ್ಯಾಟಗರಿ. ದಯವಿಟ್ಟು ಇವ್ರನ್ನ ನಂಬಕ್ಕೆ ಹೋಗಬೇಡಿ. ನೀವು ನಂಬಿ ಹೋಗಬಹುದು ಅನ್ನೋ ಚಾನ್ಸಸ್ ತೋರಿಸ್ತಿದೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಂಬಕ್ಕೆ ಹೋಗಬೇಡಿ. ಐ ಆಮ್ ಸೀಯಿಂಗ್ ಹೈ ಚಾನ್ಸಸ್ ಆಫ್ ಯು ಗೆಟಿಂಗ್ ಟ್ರ್ಯಾಪ್ಡ್. ನೀವು
ಅವರನ್ನು ಕ್ಷಮಿಸಿ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳುವ ಎಲ್ಲ ಸಾಧ್ಯತೆಯೂ ಈ ಒಂದು ರೀಡಿಂಗ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ಜಸ್ಟ್ ಬಿ ಕೇರ್ಫುಲ್. ಏಕೆಂದರೆ ಇವ್ರ ನಂಬಿಕೆಗೆ ಪ್ರೀತಿಗೆ ಅರ್ಹರಲ್ಲ. ಓಕೆ, ಅವರು ನಿಮ್ಮನ್ನು ಒಂದು ಪಾತಾಳಕ್ಕೆ ತಳ್ತಾರೆ. ಓಕೆ, ಅವ್ರಿಗೊಂದು ಚಾನ್ಸ್ ಕೊಡ್ತೀನಿ, ಬದಲಾಗ್ತಾರೆ, ಈ ಥರ ಮೈಂಡ್ಸೆಟ್ ನಿಮಗೆ ಬರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನೀವು ಅವ್ರನ್ನ ದೂರ ಇಟ್ಟಿದ್ದಾರೆ, ದೂರನೇ ಇಡಿ, ಅದು ನಿಮ್ಗೆ ಒಳ್ಳೆಯದು ಅಂತ ಹೇಳ್ತಿದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಏನು ಅಂತ ನೋಡೋಣ. ಈ ವ್ಯಕ್ತಿಯ ಉದ್ದೇಶ ಏನಿದೆ, ಈ ಎನಿಮಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಏನಾದರೂ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾರಾ ನಿಮ್ಮ ಲೈಫಿಗೆ, ಎನಿ ಪ್ರಾಬ್ಲಮ್ ಅವ್ರ ಕಡೆಯಿಂದ ನಿಮಗೆ ಆಗುತ್ತಾ, ನೀವು ಯಾವುದಾದ್ರೂ ಒಂದು ವಿಷಯವಾಗಿ ಸ್ಟೆಪ್ಸ್ನ ತಗೊಳ್ಳುವ ಅವಶ್ಯಕತೆ ಬರುತ್ತಾ, ಮುಂದೆ ಏನಾದರೂ ಮಾಡುವ ಅವಶ್ಯಕತೆ ಇದೆಯಾ ನಿಮ್ಮ ಕಡೆಯಿಂದ ಅಂತಲೂ ನಾನು ನೋಡ್ತೀನಿ. ಅವ್ರು ನಿಮ್ಮ ಲೈಫ್ನ ಲಾಸ್ ಮಾಡಿದ್ದಾರೆ, ಲಾಸ್ನ ತಂದಿದ್ದಾರೆ ನಿಮ್ಮ ಲೈಫ್ಗೆ ಅಂತ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ 10 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಅವ್ರು ನಿಮಗೆ ಕಷ್ಟ ತುಂಬ ಕೊಟ್ಟಿದ್ದಾರೆ, ಹಿಂದೆನೇ ಕಷ್ಟ ಕೊಟ್ಟಿದ್ದಾರೆ. ಹಾಗೂ ರಿಲೇಷನ್ಶಿಪ್ನಲ್ಲಿ ಇರೋಕ್ಕೂ ಟ್ರೈ ಮಾಡಿದ್ದಾರೆ ನಿಮ್ಮ ಹತ್ರ. ಬಿಕಾಸ್ ನೀವು ಅಂದರೆ ಅವ್ರ ಪ್ರಕಾರ ನೀವು ಯಾವಾಗಲೂ ಅವ್ರ ಲೈಫ್ನಲ್ಲಿ ಇರಬೇಕು ಅನ್ನೋದೇ ಮನಸ್ಸಿನಲ್ಲಿದೆ. ಯಾಕೆಂದರೆ ಯಾವಾಗ ಶತ್ರು ಹತ್ತಿರ ಇರ್ತಾರೆ ಅವರೆಲ್ಲ ಮೂವ್ಸ್ನೂ ಅವ್ರು ಅರ್ಥ ಮಾಡಿಕೊಂಡು ಈಸಿಯಾಗಿ ಟಾರ್ಗೆಟ್ ಮಾಡಿ ಪೇಯ್ನ್ ಕೊಡಬಹುದಲ್ಲ, ಅದರಿಂದ ಅದೆಲ್ಲ ಮಾಡಿದ್ದಾರೆ. ಈ ವ್ಯಕ್ತಿ ನೀವು ಯಾರ ಬಗ್ಗೆ ಕೇಳಿದ್ದೀರಾ, ಇವರು ಒಂಥರ ವಿಷ ಸರ್ಪ ಅಂತ ಹೇಳ್ತೀನಿ. 10 and 10 ಬರ್ತಿರೋದ್ರಿಂದ ಇವರ ಛಾಯೆ ನಿಮ್ಮ ಲೈಫ್ನಲ್ಲಿ ಹೇಗೆ ಬಿದ್ದರೂ ನಿಮ್ಮ ಲೈಫ್ ಹಾಳಾಗುತ್ತೆ, ಆಯಿತಾ? ಸೊ ಜಸ್ಟ್ ಬಿ ಕೇರ್ಫುಲ್. ಏಕೆಂದರೆ ಇವರು ನಿಮ್ಮ ಲೈಫಿಗೆ ಬಂದಾಗೆಲ್ಲ ನಿಮ್ಮ ಲೈಫ್ ಟೆರಿಬಲ್ ಆ್ಯಂಡ್ ಸಫರಿಂಗ್ ಆಗಿದೆ. ಸೊ ಡೆತ್ ಬಂದಿರೋದ್ರಿಂದ ಐ ಆಮ್ ಸೀಯಿಂಗ್ ನೋ ಕಾಂಟ್ಯಾಕ್ಟ್. ಸೊ ನೀವು ಅವ್ರನ್ನ ಬಿಟ್ಟಿದ್ದೀರಾ ಅನ್ನೋ ಥರ ನಾನು ನೋಡ್ತಾ ಇದ್ದೀನಿ. ಅಂದರೆ ನೀವೇ ಅವ್ರನ್ನ ಡಿಸ್ಟೆನ್ಸ್ ಮಾಡಿದ್ದೀರಾ ಅಂತ. ಯಾಕಂದರೆ ಆ ಥರ ಹಿಂದೆನೇ ನಿಮಗೆ ನೋವು ಮತ್ತು ನಿಮಗೆ ಎಲ್ಲ ರೀತಿಯಾದ ಪ್ರಾಬ್ಲಮ್ಸ್ನ ಲೈಫ್ನಲ್ಲಿ ಕ್ರಿಯೇಟ್ ಮಾಡಿ ನೋವನ್ನು ಕೊಟ್ಟು ನಿಮ್ಮನ್ನು ಡಿಪ್ರೆಷನ್ಗೂ ತಳ್ಳಿದ್ದಾರೆ. ಓಕೆ, ಐ ಆಮ್ ಸೀಯಿಂಗ್ ದ್ಯಾಟ್. 6 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇವರು ನಿಮ್ಮ ಲೈಫ್ನಲ್ಲಿ ಇವಾಗ ಇಲ್ಲದೆ ಇರೋದು ಒಳ್ಳೆಯದು. ಯಾಕಂದರೆ ನೀವೊಂದು ಸಕ್ಸಸ್ಫುಲ್ ಪಾತಲ್ಲಿ ಬಂದಿದ್ದೀರಾ, ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡಿದ್ದೀರಾ ನಿಮ್ಮ ಲೈಫ್ನಲ್ಲಿ. ಅದಾದ ನಂತರ ಹ್ಯಾಂಗ್ಮ್ಯಾನ್ ಬರ್ತಿರೋದ್ರಿಂದ ಇವ್ರನ್ನ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಹೀಗೆ ಇರಬೇಕು. ಅವ್ರು ರೀಚ್ ಔಟ್ ಆಗ್ತಾರೆ, ಅವ್ರು ಕನೆಕ್ಟ್ ಆಗ್ತಾರೆ, ಟ್ರೈ ಮಾಡ್ತಾರೆ, ಆದರೆ ಐ ಆ್ಯಮ್ ನಾಟ್ ಇಂಟ್ರೆಸ್ಟೆಡ್ ಅನ್ನೋ ಹಾಗೆ ನೀವು ವರ್ತಿಸ್ಬೇಕು. ಯಾವುದೇ ರೀತಿಯಾದ ಕಾನ್ವರ್ಸೇಷನ್ನು ಬೆಳೆಸೋಕ್ಕೆ ಹೋಗಬೇಡಿ ಈ ವ್ಯಕ್ತಿಯಿಂದ. ನಿಮ್ಮ ಲೈಫ್ ಚೆನ್ನಾಗೇ ಇದೆ. ಯಾಕಂದರೆ ಇವರ ಎನರ್ಜಿ ನಾನು ನೋಡ್ತಾ ಇಲ್ಲ ಪ್ರೆಸೆಂಟ್ನಲ್ಲಿ. ಇವರೇನೋ ನಿಮ್ಮ ಕಡೆಗೆ ಏನೋ ಆ್ಯಕ್ಟಿವ್ ಆಗಿ ಏನಾದ್ರು ಟ್ರಬಲ್ ಮಾಡಬೇಕು ಅಂತ ಕೂಡ ಟ್ರೈ ಮಾಡ್ತಾ ಇಲ್ಲ. 7 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಮುಂದೆ ಆ ಥರದ್ದೊಂದು ಸ್ಟೆಪ್ನ ಅವ್ರು ತೊಗೊಳ್ತಾರೆ. ಅದರಿಂದನೇ ನೀವು ಇವ್ರನ್ನ ದೂರ ಇಡಿ. ಇಲ್ಲಿ ಒಂದು ಹಾವು ನೋಡ್ತಾ ಇದ್ದೀನಿ ನಾನು, ವಿಷ ಸರ್ಪ ಅಂತ ನಾನು ನಿಮ್ಗೆ ಅದೇ ಹೇಳಿದೆ. ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ ನಿಮ್ಮ ಲೈಫ್ನ. ಸೊ ಹಾಗೆ ಹೋಗಿಬಿಡಲಿ. ಈಗ ಏನೇ ಆಗಿರ್ಬೋದು ಈ ವ್ಯಕ್ತಿ ನಡುವೆ ನಿಮ್ಮ ನಡುವೆ, ಅದು ಒಳ್ಳೆಯದೇನೆ. ಜಸ್ಟ್ ಲೆಟ್ ದೆಮ್ ಗೋ, ಬಿಟ್ಬಿಡಿ ಅವ್ರನ್ನ. ಅವ್ರ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ತೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವ ಹೈ ಚಾನ್ಸಸ್ ಇರುತ್ತೆ. ಆ್ಯಂಡ್ ಐ ಆಮ್ ಸೀಯಿಂಗ್ ಇಟ್ ಈಸ್ ಓವರ್. ಡೆತ್ ಬಂದಿರೋದ್ರಿಂದ ಅವರ ಕಾರ್ಮಿಕ್ ಪ್ರಾಬ್ಲಮ್ಸ್ ಏನೇ ಇತ್ತು, ಕಾರ್ಮಿಕ್ ಕನೆಕ್ಷನ್ ಏನೇ ಇತ್ತು, ಅದು ಎಂಡ್ ಆಗೋಗಿದೆ. ಅದನ್ನು ಹಾಗೆ ಉಳಿಸ್ಬಿಡಿ. ಅವ್ರನ್ನ ಮತ್ತೆ ನಿಮ್ಮ ಲೈಫ್ನಲ್ಲಿ ಸ್ವೀಕರಿಸೋಕ್ಕೆ ಹೋಗಬೇಡಿ. ಬಿಕಾಸ್ ಆ ಥರ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಈ ವ್ಯಕ್ತಿಯ ಅಜೆಂಡಾ ಏನಿದೆ, ಈ ವ್ಯಕ್ತಿಯ ಉದ್ದೇಶ ಏನಿದೆ, ಈ ವೈರಿ ಶತ್ರು ಯಾರೇ ಆಗಿರ್ಬೋದು, ಇವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಈ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋವಿನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಹೆರೋಫಂತ್ ಕಾರ್ಡ್ ಬಂದಿದೆ, ಪೇಜ್ ಆಫ್ ಸ್ಪೋರ್ಟ್ಸ್ ಬಂದಿದೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲನೂ. ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಈ ವ್ಯಕ್ತಿ ನಿಮ್ಮನ್ನ ಕುಗ್ಗಿಸೋಕ್ಕೆ ಟ್ರೈ ಮಾಡಿದ್ದಾರೆ, ಆದರೆ ನೀವು ಸೋತಿಲ್ಲ. ವೆರಿ ಗುಡ್. ನೀವು ಅವ್ರನ್ನ ಫೇಸ್ ಮಾಡಿದ್ದೀರಾ. ನೀವು ಅವ್ರಿಗೆ ಪಾಠವನ್ನು ಕಲಿಸಿದ್ದೀರಾ ನಿಮ್ಮ ಕಡೆಯಿಂದ. ಹಾಗೂ ನಿಮ್ಮ ಲೈಫ್ನ ಅನಾವಶ್ಯಕವಾಗಿ ಒಂದು ಪ್ರಾಬ್ಲಮ್ನ ತಳ್ಳಕ್ಕೆ ಟ್ರೈ ಮಾಡಿದ್ದಾರೆ, ಅಂದರೆ ಪ್ರಾಬ್ಲಮ್ ಕಾಸ್ ಮಾಡಿದ್ದಾರೆ. ಆದರೆ
ಕಿಂಗ್ ಬರ್ತಿರೋದ್ರಿಂದ ವೆನ್ ದರ್ ಆರ್ ಸ್ಟ್ರಾಂಗ್ ಕೋರ್ಟ್ ಕಾರ್ಡ್ಸ್, ಇದರರ್ಥ ಏನಂದರೆ ಅವರೇ ಸೋತು ಹೋಗಿದ್ದಾರೆ ಅಂತ. ನೀವು ಸೋತಿಲ್ಲ, ಅವರೇ ಸೋತೋಗಿದ್ದಾರೆ. ಯಾಕಂದರೆ ನಿಮಗೂ ಅವ್ರಿಗೂ ಕಂಪ್ಯಾರಿಸನ್ನೇ ಮಾಡೋಕ್ಕಾಗಲ್ಲ. ನೀವೆಲ್ಲಿದ್ದೀರಾ, ಅವರೆಲ್ಲಿದ್ದಾರೆ. ಅದೇ ಜೆಲಸಿ ಜಾಸ್ತಿ ಇದೆ ಒಂದು. ಹಾಗೂ ನಿಮ್ಮನ್ನು ನಾಶ ಮಾಡಬೇಕು ಅಂತ ಅವರು ಸಾಹಸವನ್ನು ಮಾಡ್ತಾರೆ. ಬಟ್ ಐ ಆಮ್ ಸೀಯಿಂಗ್ ಅವ್ರಿಗೇನು ಇದರಿಂದ ಪ್ರಾಫಿಟ್ ಇಲ್ಲ, ಅವ್ರಿಗೆ ಲಾಸ್ ಆಗಿದೆ. ನಿಮ್ಮ ತಂಟೆಗೆ ಬಂದು ಅವ್ರಿಗೆ ಲಾಸ್ ಆಗಿದೆ. ಹಾಗೂ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಅವ್ರ ಲೈಫೇನೇ ಒಂದು ಟೆರಿಬಲ್ ಸಿಚುವೇಶನ್ಗೆ ಹೋಗಿದೆ ಅಂತ ಕೂಡ ತೋರಿಸ್ತಿದೆ. 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಅವ್ರು ಮತ್ತೆ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಬೋದು, ನಂಬಿಸೋಕ್ಕೆ ಬರಬಹುದು. ನಿಮಗೆ ನಿಮ್ಮ ಹತ್ರ ಮುಖವಾಡ ಹಾಕ್ಕೊಂಡು ಬಂದು ಟ್ರೈ ಮಾಡ್ಬೋದು ನಿಮಗೆ ಮೋಸ ಮಾಡೋಕ್ಕೆ. ವರ್ಲ್ಡ್ ಬಂದಿರೋದ್ರಿಂದ ಪ್ರಿಕಾಷಿಯಸ್ ಆಗಿರಿ. 9 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಅವರ ಎನರ್ಜಿ ನಾನು ಇವಾಗಲೂ ಪಿಕ್ ಮಾಡ್ತಾ ಇದ್ದೀನಿ ನಿಮ್ಮ ಲೈಫ್ನಲ್ಲಿ. ಆದರೆ ದಯವಿಟ್ಟು ಕೇರ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನೀವು ಒಂದು ಬೌಂಡ್ರಿನ ಸೆಟ್ ಮಾಡಿದ್ದೀರಾ. ಏಕೆಂದರೆ ನಿಮಗೆ ಈ ಶತ್ರು ಯಾರೇ ಆಗಿರ್ಬೋದು, ಅವ್ರನ್ನ ಕಂಪ್ಲೀಟಾಗಿ ಕಟ್ ಆಫ್ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಸತ್ಯ ಗೊತ್ತಾಗಿದೆ. ಅದರಿಂದ ನೀವು ಎಷ್ಟು ಬೇಕೋ ಅಷ್ಟು ಅನ್ನುವಂಥ ಒಂದು ರಿಲೇಷನ್ಶಿಪ್ನ ಈ ವ್ಯಕ್ತಿ ಜೊತೆ ಇಟ್ಕೊಂಡಿದ್ದೀರಾ. ಇದರಿಂದ ಏನಾಗ್ತಾ ಇದೆ ಅಂದರೆ ನೀವು ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ಕೊಳ್ತಾ ಇಲ್ಲ, ಸ್ಟ್ರೆಸ್ ಮಾಡ್ಕೊಳ್ತಾ ಇಲ್ಲ. ಸೊ ಬೆನಿಫಿಟ್ ಯಾರಿಗಾಗ್ತಾ ಇದೆ? ನಿಮಗೆ ಬೆನಿಫಿಟ್ ಆಗ್ತಾ ಇದೆ. ಯಾಕೆಂದರೆ ನೀವು ಇವ್ರನ್ನ ಒಂದು ಬ್ಯಾಡ್ ಬಾಕ್ಸ್ಗೆ ಹಾಕಿದ್ದೀರಾ. ಅಂದರೆ ಈ ವ್ಯಕ್ತಿ ನನಗೆ ಒಳ್ಳೆಯವರಲ್ಲ ಅಂತ ನಿಮಗೆ ಗೊತ್ತಾಗೋಗಿದೆ. ಅದರಿಂದ ನೀವು ಅದಕ್ಕೆ ಪ್ರಿಪೇರ್ಡ್ ಆಗಿದ್ದೀರಾ. ಮುಂದೆ ಕೂಡ ಟ್ರೈ ಮಾಡ್ತಾರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕಾದರೆ ಅವ್ರು ಸೋಲ್ತಾರೆ ಅಂತಲೇ ತೋರಿಸ್ತಿದೆ. ಬಿಕಾಸ್ ಯು ಆರ್ ಕ್ವೈಟ್ ಪವರ್ಫುಲ್ ಇನ್ ಫ್ರಂಟ್ ಆಫ್ ದೆಮ್. ಸೊ ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.